ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ನನ್ನ ಚಾನಲ್ ನೋಡ್ತಿರೋರಿಗೆ ನೋಡಿ, ಟೀ ಮಾಡ್ತಾಯಿದ್ದೀನಿ, ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನೋಡಿ 8:30 ಆಗಿದೆ, ನಮ್ಮಣ್ಣ ಪೂಜೆ ಮಾಡಿದ್ದಾರೆ. ಈ ಥರ ಇದೆ ನೋಡಿ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಶಾವಿಗೆ ಬಾತ್ ಮಾಡಿದ್ದೆ, ಅದನ್ನು ತೋರಿಸಿಲ್ಲ ನಾನು ನಿಮಗೆ, ಸ್ಕಿಪ್ ಮಾಡಿದ್ದೀನಿ. ಯಾಕೆಂದ್ರೆ ಹಿಂದಿನ ವೀಡಿಯೋದಲ್ಲಿದೆ ಅದು, ಹಾಗಾಗಿ ನೋಡಿ. ಇವಾಗ ಮಧ್ಯಾಹ್ನಕ್ಕೆ ಚಟ್ನಿ ಮಾಡೋಣ ಅಂದು ಉದ್ದಿನ ಚಟ್ನಿದು ಹೆಸರು ಬೇಳೆ, ಉದ್ದಿನ ಬೇಳೆ, ಪುಟಾಣಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೋಡಿ. ಉದ್ದಿನ ಬೇಳೆ ಹೆಸರು ಬೇಳೆ ಸೇಮ್ ಪ್ರಮಾಣದಲ್ಲಿ ತೊಗೊರಿ. ಆಮೇಲೆ ಪುಟಾಣಿ ಕೂಡ ಸೇಮ್ ಪ್ರಮಾಣ ತೊಗೊರಿ. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಉದ್ದಿನಬೇಳೆ, ಹೆಸರುಬೇಳೆ, ಹಸಿಮೆಣ್ಸಿಕಾಯಿ ಹುರ್ಕೋಬೇಕು. ಎಣ್ಣೆ ಹಾಕಬೇಡಿ, ಹಾಗೆ ಡ್ರೈ ಆಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಇದನ್ನು ನೋಡಿ ಜಾರಲ್ಲಿ ಸ್ವಲ್ಪ ಜೀರಿಗೆ, ಉಪ್ಪು, ಬೆಲ್ಲ ಹಾಕಿದ್ದೀನಿ ನೋಡಿ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದು ಸಿಗ್ತೀನಿ ನಾನು. ಎಲ್ಲರೂ ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ನಾನು ಚಟ್ನಿ ರುಬ್ಕೊಂಬಂದಿದ್ದೀನಿ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ ಎಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಆರೋಗ್ಯದಿದ್ದು ತುಂಬ ಹೆಲ್ದಿಯಾಗಿರುತ್ತೆ ನೋಡಿ. ಇವಾಗ ಪಲ್ಯಕ್ಕೆ ನಾನು ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಟೊಮಾಟೊ ಹಣ್ಣು, ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ಯಾಕೆಂದರೆ ಕ್ಯಾರೆಟ್ ತುಂಬ ದಪ್ಪ ಕಟ್ ಮಾಡ್ಕೊಂಡ್ರೆ ಬೇಯಲ್ಲ, ಹಾಗಾಗಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಪಲ್ಯಕ್ಕೆ. ನೋಡಿ, ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ. ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು. ಎಣ್ಣೆ ಚೆನ್ನಾಗಿ ಕಾದಿದೆ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಇವಾಗ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ, ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು. ಈರುಳ್ಳಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನಾನು. ನೋಡಿ, 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ. ತುಂಬ ಜಾಸ್ತಿ ಯೂಸ್ ಮಾಡಬೇಡಿ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ ಅರಿಶಿನ. ಯಾಕೆಂದರೆ ಅರಿಶಿನ ಜಾಸ್ತಿ ಯೂಸ್ ಮಾಡಿದರೆ ಜಾಂಡೀಸ್ ಬರುತ್ತೆ, ಅದು ಗೊತ್ತಿರಲಿ ನಿಮಗೆ. ನೋಡಿ, ಇವಾಗ ನಾನು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮನೆಯಲ್ಲಿ ಯಾವುದೇ ಥರ ತರಕಾರಿ ಉಳಿದ್ರೂ ಈ ಥರ ಮಾಡ್ಕೋಬೋದು ಹಾಕಿ, ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ. ನೋಡಿ, ಇವಾಗ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ನಾನು. ಮತ್ತು ತರಕಾರಿ ತಂದಮೇಲೆ ಹಾಗೆ ಇಟ್ಕೋಬೇಡಿ, ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ. ಮತ್ತು ಅಡುಗೆ ಮಾಡೋ ಮುಂಚೆನೇ ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ಮಾಡಿ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸೌತೆಕಾಯಿ, ಕ್ಯಾರೆಟು ಹಾಕಿದ ಮೇಲೆ. ಇವತ್ತು ಸೋಮವಾರ, ಈದ್ ಮಿಲಾದ್ ಇದೆ, ಮುಸ್ಲಿಮ್ಸ್ ಹಬ್ಬ. ಎಲ್ಲರಿಗೂ ಶುಭಾಶಯಗಳು. ನೋಡಿ, ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಅಡುಗೆಗೆ ಬೆಲ್ಲನೇ ಯೂಸ್ ಮಾಡಿ, ಸಕ್ಕರೆ ಯೂಸ್ ಮಾಡಬೇಡಿ, ಯಾಕಂದರೆ ಶುಗರ್ ಇರೋರು ಇರ್ತಾರೆ. ಹಾಗಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗ್ಯಾಸು ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಉರಿ ಜಾಸ್ತಿ ಇಟ್ಕೋಬೇಡಿ. ಇವಾಗ ನೋಡಿ ನಾನು ಆ ಗ್ಲಾಸಿಲೆ 3/4 ಗ್ಲಾಸ್ ನೀರು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ, ಏಕೆಂದರೆ ತರಕಾರಿ ಬೇಯೋವಷ್ಟಷ್ಟೇ ನೀರು ಹಾಕಿ, ಜಾಸ್ತಿ ಹಾಕಬೇಡಿ. ನೋಡಿ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. 1/4 ಸ್ಪೂನ್ ಹಾಕಿದ್ದೀನಿ ನಾನು ಸಾಂಬಾರು ಪೌಡ್ರು. ನೋಡಿ ಇವಾಗ ನಮ್ಮ ಕಡೆ ಕುಚ್ಚೆಳ್ಳಿನ ಪೌಡ್ರ್ ಅನ್ನಲ್ವ, ಅದನ್ನು ಕೂಡ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ ನಾನು ನಮ್ಮ ಕಡೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಕಾಳು ಪಲ್ಯ, ತರಕಾರಿ ಪಲ್ಯಕ್ಕೆಲ್ಲ. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ಮೇಲೆ. ಬನ್ನಿ ಇವಾಗ ಇದು ಬೇಯಬೇಕು ಪಲ್ಯವು. ಇವಾಗ ಪ್ಲೇಟ್ ಮುಚ್ಚೋಣ. ನೋಡಿ ಇವಾಗ ಮುಚ್ಚಿದೆ ನಾನು. ಈ ಥರ ಬೇಯ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಒಂದು 5 ನಿಮಿಷನಾದರೂ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ನಮ್ಮ ತಾಯಿಯವರು ರೊಟ್ಟಿ ಮಾಡ್ತಾಯಿದ್ದಾರೆ ನೋಡಿ. ನಾನು ರೊಟ್ಟಿ ಯಾವತ್ತೂ ಮಾಡಿಲ್ಲ, ಹಾಗಾಗಿ ಅಮ್ಮನೇ ಮಾಡೋದು ಜಾಸ್ತಿ. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ರೊಟ್ಟಿ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಇದನ್ನು ವಿಡಿಯೋ ಓಡಿಸ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಲಾಂಗ್ ಆಗುತ್ತೆ ಅಂತ ವಿಡಿಯೋ ಓಡಿಸ್ತಿದ್ದೀನಿ. ರೊಟ್ಟಿ ಮಾಡೋದಷ್ಟೇ, ಮತ್ಯಾವುದೂ ಇಲ್ಲ. ಎಲ್ಲರ ಹತ್ರನೂ ಕ್ಷಮೆ ಇರಲಿ ನನಗೆ ವಿಡಿಯೋ ಓಡಿಸ್ತಿರೋದಕ್ಕೆ. ನೋಡಿ ಅಮ್ಮ ರೊಟ್ಟಿ ಮಾಡಿ ಪಕ್ಕದಲ್ಲಿ ವೈಟ್ ಬಟ್ಟೆಯಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತಲೂ ತಿಳಿಸಿ. ಇದು ನಮ್ಮ ಮನೇಲಿ ಜೋಳದ ರೊಟ್ಟಿ ಮಾಡ್ತಿರೋದು. ನೀವು ಯಾವ ಥರ ಮಾಡ್ತೀರಾ, ಆಮೇಲೆ ಯಾವ ಇದ್ರದ್ದು ಮಾಡ್ತೀರಾ ಅಂತಲೂ ತಿಳಿಸಿ ನನಗೆ. ಅಂದರೆ ಒಬ್ಬರು ಅಕ್ಕಿ ರೊಟ್ಟಿ ಆ ಥರ ಎಲ್ಲ ಮಾಡ್ತಾರೆ, ಅದಕ್ಕೆ ಕೇಳಿದ್ದು. ಕಮೆಂಟ್ ಮಾಡಿ ನನಗೆ. ನೋಡಿ ಅಮ್ಮ ಒಲೆಯಲ್ಲಿ ಮಾಡ್ತಾಯಿದ್ದಾರೆ ರೊಟ್ಟಿನ. ನಮ್ಮ ಕಡೆ ಎಲ್ಲ ಕೈಲೇ ರೊಟ್ಟಿ ತಟ್ಟೋದು, ಲಟ್ಸಲ್ಲ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ ರೊಟ್ಟಿ ಅಮ್ಮ ಇಷ್ಟೊಂದು ತಟ್ಟಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೊಟ್ಟಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ರೊಟ್ಟಿ ಹೇಗಿದೆ ಅಂತ. ನೋಡಿ ಇವಾಗ ಚಟ್ನಿ ಕೂಡ ಮಾಡಿದ್ದು ರೆಡಿಯಾಗಿದೆ, ಮಾಡೀನಿ. ಮತ್ತು ಪಕ್ಕದಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಂದು ಸಲ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ. ನೋಡಿ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಚಟ್ನಿ, ಪಲ್ಯವು, ರೊಟ್ಟಿ. ನೋಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ ತಟ್ಟೆಗೆ ಕೂಡ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.